ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಏಕಾದಶಿ, ಈಗಷ್ಟೇ ಪೂಜೆ ಎಲ್ಲ ಮುಗೀತು. ದೀಪ ಮಾತ್ರ ಹಚ್ಚಬೇಕು, ಯಾವುದೇ ಕಾರಣಕ್ಕೂ ನೈವೇದ್ಯ ಎಲ್ಲ ಇಡಬಾರ್ದು. ಆ್ಯಕ್ಚುಲಿ ತುಂಬ ಜನ ನನಗೆ ಕೇಳ್ತಾ ಇದ್ದಿದ್ದು ಏಕಾದಶಿ ಬಗ್ಗೆ ಒಂದು ಲಾಗ್ನ ಮಾಡಿ, ನೀವು ಏಕಾದಶಿ ಮಾಡ್ತೀರಾ ಅಂತ ಎಲ್ಲ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಲಾಗ್ ಕೂಡ ಮಾಡಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾವುದೇ ವಿಡಿಯೋ ಆದ್ರೂ ಅಷ್ಟೇ ಕಂಪ್ಲೀಟಾಗಿ ನೋಡ್ದಲೇ ವಿಡಿಯೋ ಸ್ಕಿಪ್ ಮಾಡಿ ಮತ್ತೆ ಮತ್ತೆ ಕ್ವಶನ್ಸ್ನ ಕೇಳ್ತಾ ಇರ್ತೀರಾ. ಸೊ ಏಕಾದಶಿ ದಿನ ಯಾವುದೇ ರೀತಿಯ ನೈವೇದ್ಯವನ್ನು ಇಡಬಾರ್ದು. ಸೊ ಆಮೇಲೆ ಯಾರೆಲ್ಲ ತೆಂಗಿನಕಾಯಿ ಸಂಕಲ್ಪನ ಮಾಡಬೇಕು ಅಂತ ಇದ್ದೀರಾ, ಅದು ಮಕ್ಕಳಿಗೋಸ್ಕರ ಸಂಕಲ್ಪ ಮಾಡೋರು ತುಂಬ ಜನ. ಲಾಸ್ಟ್ ಟೈಮು ನಾನು ನನ್ನ ಮಗನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಒಂದು ಸೆಕೆಂಡ್ PU ಇರುವಾಗ ಸಂಕಲ್ಪ ಮಾಡಿದ್ದೆ ಅನ್ನೋದ್ರ ಬಗ್ಗೆ ನಾನು ಲಾಗ್ ಮಾಡಿದಾಗ ತುಂಬ ಜನ ಕೇಳ್ತಾ ಇದ್ರಿ. ನಮ್ಮ ಮಗಳು SLC ಇದ್ದಾಳೆ, ಮಗ SLC ಇದ್ದಾನೆ, PUC-ನಲ್ಲಿದ್ದಾರೆ, ಅವ್ರದ್ದು ಸಂಕಲ್ಪ ಮಾಡ್ಬೋದಾ ಅಂತ. ಈಗಲೇ ನೀವು ಯಾವಾಗ ಈಗ ಮಕ್ಕಳು SLC, ಮಕ್ಕಳು PUC ಆ ಥರ ಇರೋರು ಸಂಕಲ್ಪ ಮಾಡಬೇಕು ಅಂತ ಇದ್ದರೆ ಈಗಲೇ ಮಾಡ್ಕೊಳ್ಳಿ. ಇವಾಗ ಸ್ಕೂಲ್ ಆರಂಭ ಆಗಿದೆ ಅಲ್ವಾ, ಈ ಟೈಮಲ್ಲೇ ಸಂಕಲ್ಪ ಮಾಡಿ ಅವರಿಗೆ ಓದುವ ಶಕ್ತಿ ಕೊಡಲಿ, ಓದಿದ್ದೆಲ್ಲ ನೆನಪಲ್ಲಿ ಉಳಿಲಿ, ಬರೆಯುವಾಗ ಯಾವುದೇ ರೀತಿಯ ಭಯ ಬೇಡ, ಆಮೇಲೆ ಗೊಂದಲ ಬೇಡ, ಓದಿದ್ದೆಲ್ಲ ನೆನಪಾಗಿ ಅವ್ರು ಚೆನ್ನಾಗಿ ಬರೀಲಿ, ಮುಂದೆ ಬರೋ ಅಂಥ ಎಕ್ಸಾಮಲ್ಲಿ ಚೆನ್ನಾಗಿ ಬರೀಲಿ ಮಕ್ಕಳು ಅಂತ ಈಗಲೇ ಸಂಕಲ್ಪ ಮಾಡಿಕೊಂಡು ನೀವು ತೆಂಗಿನಕಾಯಿ ಬೇಕಂದರೆ 5 ವಾರ ಸಂಕಲ್ಪ ಮಾಡಿ ಪೂಜೆ ಮಾಡ್ಬೋದು. ಮಕ್ಳ ಕೈಲಿ ಕೂಡ ಮಾಡಿಸ್ಬೋದು. ನೀವು ಅವ್ರು ಮಾಡೋಕ್ಕಾಗಿಲ್ಲ ಅಂದರೆ ಸಂಕಲ್ಪ ಮಾಡಿ ಪೂಜೆ ಮಾಡಿ ನೀವೇ ಇದನ್ನು ಮಾಡ್ಬೋದು. ಈಗಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಾಳೆ ಎಕ್ಸಾಮ್ ಇದೆ, ಮುಂದಿನ ವಾರ ಎಕ್ಸಾಮ್ ಇದೆ ಅಂತ ಟೈಮಲ್ಲಿ ನಾವು ಸಂಕಲ್ಪ ಮಾಡಿದ್ವಿ, ನಮಗಾಗಲಿಲ್ಲ ನಮಗೆ ಅಂತ ಯೋಚನೆ ಮಾಡೋದಕ್ಕಿಂತ ಈಗಲೇ ಸಂಕಲ್ಪ ಮಾಡಿದ್ರೆ ತುಂಬ ಒಳ್ಳೆಯದು. ಆರಂಭದಲ್ಲೇ ಅಂದರೆ ಆ್ಯಕ್ಚುಲಿ ಇವಾಗ ಮಕ್ಕಳಿಗೆಲ್ಲ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ, ಈಗ ನೆಕ್ಸ್ಟು ಇನ್ನು ಮಾರ್ಚ್ ಏಪ್ರಿಲಿಗೆ ಎಕ್ಸಾಮ್ ಅಲ್ವಾ. ಸೊ ಹಾಗಾಗಿ ಈಗಲೇ ಸಂಕಲ್ಪ ಮಾಡಿ ಬೇಡ್ಕೊಳ್ಳಿ, ರಾಯರ ಹತ್ರ ಕೇಳ್ಕೊಳ್ಳಿ, ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗಲಿ, ಅವ್ರಿಗೆ ಒಳ್ಳೆ ಧೈರ್ಯ ಬರಲಿ, ಶಕ್ತಿ ಕೊಡು, ಓದಿದ್ದೆಲ್ಲ ನೆನ್ಪುಳಿಲಿ ಅಂತ. ಮಿರಾಕಲ್ ಥರ ಮಾರ್ಕ್ಸ್ನ ಚೇಂಜ್ ಮಾಡಲಿ ಅಂತ ನಾವು ಕೇಳಬಾರ್ದು ಯಾವಾಗಲೂ ಅಷ್ಟೇ. ಅವರಿಗೆ ಓದೋ ಶಕ್ತಿ ಕೊಡಲಿ, ಚೆನ್ನಾಗಿ ಆಮೇಲೆ ಓದುವಾಗ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಆಗ್ದಂಗೆ, ನಿದ್ದೆ ಬರದೇ ಇರೋ ಥರ. ಆಮೇಲೆ ಕೆಲವು ಮಕ್ಕಳು ಬುಕ್ಸ್ ಹಿಡಿದ ತಕ್ಷಣ ನಿದ್ದೆ ಮಾಡ್ತಾರಲ್ಲ, ಆಮೇಲೆ ಮೈಂಡು ಡೈವರ್ಟ್ ಆಗದೆ ಇರೋ ಥರ, ಬೇರೆ ಕಡೆ ಡೈವರ್ಟ್ ಆಗ್ದಂಗೆ ಚೆನ್ನಾಗಿ ಓದಿ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಈ ವರ್ಷ ಕಂಪ್ಲೀಟ್ ಮಾಡಲಿ ಅಂತ ಕೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಇವಾಗಲೇ. ಯಾರೆಲ್ಲ ವಿದ್ಯಾಭ್ಯಾಸಕ್ಕೆ ಸಂಕಲ್ಪ ಮಾಡಬೇಕು ರಾಯರ ಹತ್ರ ಅಂತ ಇದ್ದೀರೋ ಅವ್ರಿಗೆ ನಾನು ಹೇಳ್ತಾ ಇರೋದು. ಸೊ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ ಖಂಡಿತವಾಗ್ಲೂ. ಕಳ್ಳರು, ಸುಳ್ಳರು, ಮೋಸಗಾರರು, ಆಮೇಲೆ ವಂಚನೆ ಮಾಡೋರು, ಸುಳ್ಳು ಹೇಳೋರು, ಇನ್ನೊಬ್ರು ತಲೆ ಒಡೆದು ಬದುಕೋರು, ಇನ್ನೊಬ್ರು ತಲೆ ಹಿಡಿದು ಬದುಕೋರು, ಅಂಥವರಿಗೆ ದೇವರಿದ್ದಾನೆ ಅಂದಮೇಲೆ ನಾವು ಒಳ್ಳೆ ಮನಸ್ಸಿಂದ ಒಳ್ಳೆಯದಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮಗೆ ಕಾಪಾಡಲ್ವಾ ಭಗವಂತ. ಅದರಲ್ಲೂ ಮಕ್ಕಳಿಗೆ ಅಂತ ನೀವು ಪೂಜೆ ಮಾಡಿದ್ರೆ 101% ಖಂಡಿತವಾಗ್ಲೂ ಕಾಪಾಡ್ತಾರೆ. ಬಟ್ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು, ಯಾರೋ ಹೇಳ್ತಿದ್ದಾರೆ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಕೆಲವರಿಗೆಲ್ಲ ಏನು ಗೊತ್ತಾ, ಅಯ್ಯೋ ಅವ್ರೇನು ಹೇಳಿದ್ದಾರೆ, ಅವ್ರು ಹೇಳಿದ್ದೆಲ್ಲ ನಾವು ಯಾಕೆ ಕೇಳಬೇಕು ಅನ್ನೋದು ಒಂದು ಸ್ವಲ್ಪ ಈಗೋ ಇರುತ್ತೆ ಅವರಿಗೆ. ಅಂಥವರಿಗೆ ಬೇಡ. ನಿಮಗೆ ಮಾಡಬೇಕು ಅಂತ ಮನಸ್ಸಿದ್ರೆ, ಮಕ್ಳಿಗೋಸ್ಕರ ನೀವು ಬೇಡ್ಕೊಬೇಕು ಅಂತ ಇದ್ದರೆ, ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಯಾವುದೇ ಕೆಲಸ ಆಗಲಿ, ಇನ್ನೇನು ತುದಿಗೆ ಹೋದಾಗ ನಾಳೆ ಏನೋ ಆಗ್ತಾ ಇದೆ ಅಂತ ಕೇಳ್ಕೊಳ್ಳೋದಕ್ಕೆ ಹೋದಾಗ ನಮ್ಗೆ ಯಾವುದು ಸಕ್ಸಸ್ ಆಗಲ್ಲ. ಡೇ ಒನ್ನಿಂದನೇ ಯಾವುದಾದ್ರೂ ಅಷ್ಟೇ, ನಮ್ಮ ಹಾರ್ಡ್ ವರ್ಕು, ನಮ್ಮ ಶ್ರಮ, ನಮ್ಮ ಇದಕ್ಕೆ ಪ್ರತಿಫಲ ಭಗವಂತ ಕೊಟ್ಟೇ ಕೊಡ್ತಾರೆ. ಸೊ ನೀವು ನಿಜವಾಗ್ಲೂ ನಂಬ್ತಿರೋ ಇಲ್ಲವೋ ಗೊತ್ತಿಲ್ಲ, ನಾನು ಪ್ರತಿ ದಿನವೂ ನನ್ನ ಮಗ PUನಲ್ಲಿದ್ದಾಗ ನಿಜ ಎಷ್ಟು ಕೇಳ್ಕೊಂಡಿದ್ದೀನಿ ಅಂದರೆ, ಮಕ್ಳಿಗೂ ಅಷ್ಟೇ ಅದನ್ನು ಬೆಳೆಸ್ತಾ ಹೋಗಬೇಕು. ಪ್ರತಿ ಗುರುವಾರ ಪೂಜೆ ಮಾಡೋದು, ಬುಕ್ ಬರೆಯೋದಾಗಿರ್ಬೋದು, ಒಂದು ಅಕ್ಷತೆನ ತಗೊಂಡು ಇಟ್ಕೊಳ್ಳೋದಾಗಿರ್ಬೋದು, ಅವ್ರನ್ನ ಕೇಳ್ಕೊಳ್ಳೋದು, ಅವ್ರಿಗೆ ಭಯ ಅನ್ನಿಸ್ದಾಗೆಲ್ಲ ರಾಯರಿದ್ದಾರೆ ನಮ್ಮ ಬೆನ್ನಿಂದೆ, ರಾಯರದು ಶ್ಲೋಕ ಹೇಳ್ಕೊ ಅನ್ನೋದು, ಆ ಥರ ಮಕ್ಕಳಲ್ಲೂ ಬೆಳೆಸ್ತಾ ಹೋಗಬೇಕು. ಆವಾಗ ಮಾತ್ರ ಚೇಂಜಸ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ, ನನಗೆ ಅನ್ಸೋದು ಪರ್ಸ್ನಲಿ. ಸೊ ಹಾಗಾಗಿ ನೀವು ಮಕ್ಳಿಗೋಸ್ಕರ ಯಾರಾದರೂ ಮಾಡಬೇಕು, ಸಂಕಲ್ಪ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡಿ, ಏನು ಬೇಡ. ಆ್ಯಕ್ಚುಲಿ ಇವತ್ತಿನ ಮೇನ್ ಟಾಪಿಕ್ ಏನು ಗೊತ್ತಾ, ಪ್ರದಕ್ಷಿಣೆ. ನಾವಿವಾಗ ರಾಯರ ಮಠಗಳಿಗೆಲ್ಲ ಹೋಗ್ತೀವಿ. ಮಠಕ್ಕೆ ಹೋದಾಗ ನಾವು ಮಾಡೋಕ್ಕೆ ಮೊದಲನೇ ಕೆಲಸ ಏನಾಗಿರ್ಬೇಕು ಗೊತ್ತಾ, ನಮ್ಮ ಮನಸ್ಸು ಯಾವಾಗ್ಲೂ ರಾಯರನ್ನ ಮಾತ್ರ ನೋಡ್ತಾ ಇರಬೇಕು. ನಾವು ಪ್ರದಕ್ಷಿಣೆ ಆಗ್ತಾ ಇರ್ತೀವಿ, ನಮ್ಮ ಮೈಂಡ್ ಎಲ್ಲೋ ಓಡ್ತಾ ಇರುತ್ತೆ, ಅಲ್ಲಿ ಯಾವುದೋ ಬಸ್ ಮಿಸ್ ಆಗುತ್ತೆ ಅಂತಲೋ, ಅಲ್ಲಿ ಇನ್ಯಾವುದೋ ಜಗಳ, ಇನ್ಯಾವುದೋ ಆಫೀಸ್ ಟೆನ್ಷನ್ನು, ಇಲ್ಲಾವುದೋ ಮನೆ ಟೆನ್ಷನ್ನು, ಮಕ್ಕಳು ಟೆನ್ಷನ್ನು. ಜೀವನದಲ್ಲಿ
ಕಷ್ಟ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ ಕಣ್ರಿ. ಒಬ್ರಿಗಲ್ಲ ಒಬ್ರಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಲ್ಲರಿಗೂ. ಸೊ ಎಲ್ಲ ಕಷ್ಟಗಳು ಯಾರೂ ಇಲ್ಲ, ಯಾವುದೂ ಇಲ್ಲ, ನಮ್ಗೆ ಆರಾಮಾಗಿದ್ದೀವಿ ಅಂದರೆ ಅವ್ರು ದೇವರಾಗ್ಬಿಡ್ತಾರೆ. ಸೊ ಹಾಗಾಗಿ ಒಂದಲ್ಲ ಒಂದು ಸಮಸ್ಯೆನ ಭಗವಂತ ಕೊಟ್ಟು ನಮಗೆ ಪರೀಕ್ಷೆ ಮಾಡ್ತಾ ಇರ್ತಾರೆ. ಹಂಗೆ ಕಷ್ಟನೇ ಇಲ್ಲ ಅಂದರೆ ನಾವು ದೇವಸ್ಥಾನಗಳಿಗೆ ಯಾಕೆ ಹೋಗ್ತೀವಿ, ಪೂಜೆ ಯಾಕೆ ಮಾಡ್ತೀವಿ, ಇಷ್ಟೊಂದೆಲ್ಲ ಯಾಕೆ ಬೇಡ್ಕೊಳ್ತೀವಿ ಅಲ್ವಾ, ಆರಾಮಾಗಿ ಮನೇಲಿ ಇರ್ತೀವಿ. ಸೊ ಹಾಗಾಗಿ ದೇವಸ್ಥಾನಗಳಿಗೆ ಮಠಗಳಿಗೆ ಹೋದಾಗ ನಮ್ಮ ಕಾನ್ಸಂಟ್ರೇಷನ್ ಯಾವಾಗ್ಲೂ ಭಗವಂತನ ಕಡೆನೇ ಇರಬೇಕು. ನಾವು ಪ್ರದಕ್ಷಿಣೆ ಹಾಕುವ ಪ್ರತಿಯೊಂದು ನಿಮಿಷ ಕ್ಷಣನೂ ಓಂ ಗುರು ರಾಘವೇಂದ್ರಾಯ ನಮಃ, ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಪೂಜೆ ಮಾಡ್ಬೇಕು. ಆಮೇಲೆ ಕೆಲವರು ಪೂಜೆಗೆ ಪ್ರದಕ್ಷಿಣೆ ಆಗ್ತಾ ಇರ್ತಾರೆ ದೇವಸ್ಥಾನದ ಸುತ್ತ, ಅವರು ಆರಾಮ ಕೈ ಬೀಸ್ಕೊಂಡು ಹಿಂಗೆ ಸುತ್ತ ಹಿಂಗೆ ಹೋಗಿ ರಾಯರ ಮುಂದೆ ಬಂದಾಗ ಮಾತ್ರ ಹಿಂಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಅದು ತಪ್ಪು, ಅದನ್ನ ಮಾಡಬಾರ್ದು. ಕೈನ ಜೋಡಿಸಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಅಂತ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಂಡು ಪ್ರತಿ ರೌಂಡ್ ಹಾಕಿ ಮುಗಿಯೋ ತನಕನೂ ಇದೇ ಥರ ಇರಬೇಕು. ಇದೇ ಥರ ಕೈನ ಇಟ್ಕೊಂಡು ನಾವು ಪ್ರದಕ್ಷಿಣೆ ಹಾಕಬೇಕು. ಆಗ ಮಾತ್ರ ರಾಯರಿಗೆ ನಮ್ಮ ಪ್ರದಕ್ಷಿಣೆ ಸಲ್ಲತ್ತೆ. ನೀವು ರೌಂಡ್ ಹಾಕುವಾಗ ಆರಾಮಾಗಿ ಕೈ ಬೀಸ್ಕೊಂಡು ಹೋಗಿ ರಾಯರು ಎದುರುಗಡೆ ಬಂದಾಗ ಹಿಂಗೆ ಕೈ ಮುಗಿದ್ಬಿಟ್ಟು ರಾಯರೇ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಬಾರ್ದು. ಈಗ ಕೈ ಹಿಡ್ಕೊಂಡೇ ನಾವು ಈ ಥರ ಪ್ರದಕ್ಷಿಣೆನ ಹಾಕಬೇಕು. ಲಾಸ್ಟಲ್ಲಿ ಬಗ್ಗಿ ನಮಸ್ಕಾರ ಮಾಡಬೇಕು. ಕೆಲವರು ಹಾಗೇನೆ ಹಿಂಗೆ ಅನ್ಕೊಂಡು ಹೋಗ್ಬಿಡ್ತಾರೆ. ಬಗ್ಗಿ ನಮಸ್ಕಾರ ಮಾಡಬೇಕು. ಎರಡೂ ಕೈಯನ್ನು ಈ ಥರ ಭೂಮಿಯನ್ನು ಮುಟ್ಟಿ ಅಲ್ಲಿ ನಾವು ಕಣ್ಣಿಗೆ ಒತ್ಕೊಂಡು ನಮಸ್ಕಾರ ಮಾಡಬೇಕು. ನಮ್ಮ ಬೇಡಿಕೆಗಳನ್ನೆಲ್ಲ ಕೇಳ್ಕೋಬೇಕು. ಪ್ರತಿಯೊಂದು ಪ್ರದಕ್ಷಿಣೆ ಹಾಕುವಾಗ್ಲೂ ನಮ್ಗೇನಿರುತ್ತೆ, ನಾವು ಏನಕ್ಕೆ ಹೋಗಿದ್ದೀವಿ ದೇವಸ್ಥಾನಕ್ಕೆ, ನಿಶಬ್ದವಾಗಿ ನಮ್ಮ ಮನಸ್ಸಲ್ಲಿರೋ ಅಂಥ ಬೇಡಿಕೆಗಳನ್ನ ರಾಯರ ಮುಂದೆ ಕೇಳಿಕೊಂಡು ಪ್ರದಕ್ಷಿಣೆ. ಗಂಡಸರಾದರೆ ಸಾಷ್ಟಾಂಗ ನಮಸ್ಕಾರ, ಕಾಲುಗಳೆರಡನ್ನೂ ಚಾಚಿ ಪೂರ್ಣವಾಗಿ ದೇಹನ ಚಾಚಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಲೇಡೀಸ್ ನಾವು ಮಂಡಿ ಯೂರಿ ನಮಸ್ಕಾರ ಮಾಡಬೇಕು. ಸೊ ಇದು ಪದ್ಧತಿ ಇರೋ ಅಂಥದ್ದು. ಅದೇ ನಾನು ಮೊದಲೇ ಹೇಳ್ದಂಗೆ ನಾವು ಪ್ರತಿಯೊಂದು ರಾಯರ ಆಮೇಲೆ ಮಠಕ್ಕೆ ಹೋದಾಗ ಅಟ್ಲೀಸ್ಟು ನಿಮಗೆ ಟೈಮ್ ಇದ್ದರೆ ಮಠಕ್ಕೆ ಹೋಗಿ ನೆಮ್ಮದಿಯಾಗಿ 2 ಸೆಕೆಂಡ್ ಆದ್ರೂ ನಾವು ಅಲ್ಲಿ ಕೂತು ಬರಬೇಕು. ಭಗವಂತ ನಮ್ಮ ಸುತ್ತುತ್ತಾ ಇರುವಾಗ ಅವ್ರು ನೋಡ್ತಾ ಇರ್ತಾರೆ. ನಾವು ನೆಮ್ಮದಿಯಾಗಿ ಕೂತಾಗ ನಾವು ಇಲ್ಲಿ ನಿನ್ನ ಸ್ಥಳದಲ್ಲಿ ನಾವು ಅಲ್ಲೇ ನೆಮ್ಮದಿಯಾಗಿ ಕೂರ್ತಿಲ್ಲ ಅಂದರೆ ಇನ್ನೆಲ್ಲಿ ನೆಮ್ಮದಿಯಾಗಿರ್ತೀವಿ ಹೇಳಿ. ಸೊ ಹಾಗಾಗಿ 2 ನಿಮಿಷ ಆದ್ರೂ ನಾವು ಕೂತ್ಕೊಂಡು, ಗುರುಗಳೇ ನಮ್ದು ಏನೇ ಕಷ್ಟ ಇದ್ರೂ ಪರಿಹಾರ ಮಾಡಿ, ನಮ್ಗೆ ಒಳ್ಳೇದು ಮಾಡಿ, ನಾವೇನು ತಪ್ಪು ಮಾಡಿದ್ದೀವಿ, ನಮ್ಗೆ ಯಾಕೆ ಈ ಥರ ಶಿಕ್ಷೆ ಅಂತ ನಮ್ಮ ಮನಸ್ಸಲ್ಲಿರೋ ಕೋರಿಕೆಗಳನ್ನ ಕುತ್ಕೊಂಡು 5 ನಿಮಿಷ ಕೇಳ್ಕೊಳ್ಳಿ ದೇವಸ್ಥಾನದಲ್ಲಿ. ಬ್ಯುಸಿ ಲೈಫು ಗೊತ್ತು, ಎಲ್ಲರೂ ಬ್ಯುಸಿ ಇರ್ತಾರೆ ಇವಾಗ, ಆದರೆ ದೇವಸ್ಥಾನದಲ್ಲಿ ಮಾತ್ರ ಬ್ಯುಸಿ ಮಾಡ್ಕೊಳ್ಬೇಡಿ. ಆರಾಮಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ರಾಯರ ಹತ್ರ ಬೇಡ್ಕೊಂಡು ಬನ್ನಿ. ನೆಕ್ಸ್ಟ್ ಇವಾಗ ಇನ್ನೊಂದು ಅಜ್ಜೆ ನಮಸ್ಕಾರ ಅಂತ ಹಾಕ್ತಾರೆ. ಅಜ್ಜೆ ನಮಸ್ಕಾರ ಯಾವ ಥರ ಹಾಕೋದು, ಒಂದೊಂದು ಅಜ್ಜೆಗೂ ನಾವು ಭೂಮಿನ ಮುಟ್ಟಿ ಭೂಮಿ ತಾಯಿನ ನಮಸ್ಕಾರ ಮಾಡಿ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಸಂಕಲ್ಪ ಮಾಡಿ ಅಜ್ಜೆ ನಮಸ್ಕಾರ ಮಾಡೋದು. ಇದು ನಿಜವಾದ ನಮಸ್ಕಾರ. ಅಜ್ಜೆ ನಮಸ್ಕಾರ ಅಂದರೆ ಇದೇನೆ. ಒಂದೊಂದು ಹೆಜ್ಜೆಗೂ ಒಂದು ಹೆಜ್ಜೆ ಹಾಕಿ ಅಲ್ಲಿಗೆ ಹೋಗಿ ನಿಂತ್ಕೊಂಡು ಮತ್ತೆ ಭೂಮಿನ ಮುಟ್ಟಿ ನಮಸ್ಕಾರ ಮಾಡಿ ಮತ್ತೆ ಮುಂದೆ ಇನ್ನೊಂದು ಹೆಜ್ಜೆ, ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಅಜ್ಜೆ ನಮಸ್ಕಾರ ಹಾಕೋದು. ಇದು ನಿಜವಾದ ನಮಸ್ಕಾರ. ಕೆಲವರು ದೇವಸ್ಥಾನಗಳಲ್ಲಿ ನಮಸ್ಕಾರ ಹಾಕ್ತಿರ್ತಾರೆ. ಅದನ್ನು ಎಷ್ಟೊಂದು ಸತಿ ಅಲ್ಲಿರೋ ಪುರೋಹಿತರುಗಳನ್ನು ಹೇಳಿ ಅವ್ರು ಸುಮ್ಮನಾಗ್ಬಿಟ್ಟಿದ್ದಾರೆ. ಹೇಳ್ತಾರೆ ಕೆಲವರು, ಅದು ನಮಸ್ಕಾರ ಅಲ್ಲ. ಕೆಲವರು ಅಜ್ಜೆ ಮೇಲೆ ಈ ಥರ ಪಾದನ ಮುಂದೆ ಇಟ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ನಿಜವಾಗ್ಲೂ ನಮಸ್ಕಾರದಂತೆ, ನನಗೆ ಗುರುಗಳೇ ಹೇಳಿರೋ ಅಂಥದ್ದು. ಇದನ್ನ ಮಾಡಿದ್ರು ಒಂದೇ, ಸೊ ಈ ಥರ ಬಿಟ್ಟರು ಒಂದೇ, ಅದು ನಮಸ್ಕಾರ ಅಲ್ಲ. ಅಜ್ಜೆ ನಮಸ್ಕಾರ ಹಾಕಿ ಬಂದೆ ಅಂತಾರೆ, ಅದಲ್ಲ. ಒಂದೊಂದು ಇದಕ್ಕೂ ನಾವು ಬಗ್ಗಿ ಎದ್ದು ನಮಸ್ಕಾರ ಮಾಡಿ. ಈಗ ಅಜ್ಜೆ ನಮಸ್ಕಾರ ಹಾಕಿದ್ದೀವಿ ಅಂದರೆ ರೂಢಿ ಇಲ್ದೇ ಹಾಕಿದ್ರೆ 2 ದಿನ ಎದ್ದೇಳಕ್ಕಾಗಲ್ಲ, ಕಾಲು ಅಷ್ಟು ನೋವು ಬರುತ್ತೆ, ತೊಡೆ. ಸೊ ಹಾಗಾಗಿ ಅದು ನಿಜವಾದ ರಾಯರಿಗೆ ಸೇವೆ ಸಲ್ಲಿಸೋ ಅಂಥದ್ದು ಅಜ್ಜೆ ನಮಸ್ಕಾರ ಆಗಿರುತ್ತೆ. ಸೊ ಹಾಗಾಗಿ ನೀವು ಮಂತ್ರಾಲಯದಲ್ಲಿ ದೊಡ್ಡ ದೊಡ್ಡ ಮಠಗಳಲ್ಲಿ ನೋಡ್ಬೋದು, ಅಜ್ಜೆ ನಮಸ್ಕಾರ ಹಾಕೋರು ಆಗ್ತಾ ಇರ್ತಾರೆ. ಕೆಲವರು ಹಿಂಗೆ ಪಾದನ ಮುಂದೆ ಹಾಕೊಂಡು ಹೋಗಿ ಅದು ಅಜ್ಜೆ ನಮಸ್ಕಾರ ಅಲ್ಲ. ಸೊ ಅವ್ರು ಹೇಳ್ಕೊಬೋದಷ್ಟೇ ಅದು ನಮಸ್ಕಾರ ಅಂತ. ನಿಜವಾದ ನಮಸ್ಕಾರ ಇದಾಗಿರುತ್ತೆ. ಆಮೇಲೆ ನಾವು ಕೆಲವರು ಪ್ರತಿಯೊಂದು ಅಂದರೆ 4 ಈಗ ದೇವಸ್ಥಾನ ಚೌಕಾಕಾರವಾಗಿರುತ್ತೆ ಅಂದರೆ ಪ್ರತಿಯೊಂದು ಮೂಲೆಗೂ ನಾವು ಪಾದ ಅಂದರೆ ಭೂಮಿನ ಮುಟ್ಟಿ ನಮಸ್ಕಾರ ಮಾಡಿ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಪ್ರತಿಯೊಂದು ಮೂಲೆಗೆ ಹೋದಾಗ್ಲೂ ಕೈ ಮಾತ್ರ ಜೋಡಿಸೇ ಇರಬೇಕು. ಕೈ ಜೋಡಣೆಯಲ್ಲೇ ಇರಬೇಕು. ರಾಯರ ಮಠಕ್ಕೆ ಹೋದಾಗ ಹೀಗೇನೆ
ಇಲ್ಲ ಹೀಗೆ ಇಟ್ಕೊಂಡು ನಾವು ಇಲ್ಲಿದ್ದೀರಾ, ನಮ್ಮ ಆತ್ಮದಲ್ಲಿ ಇದ್ದೀರಾ ನೀವು ಅಂತ ಕೇಳಿಕೊಂಡು ಪೂಜೆ ಇದನ್ನು ನಮಸ್ಕಾರ ಹಾಕ್ಬೋದು. ಹಾಗಂತ ಕೈ ಬೀಸ್ಕೊಂಡು ಹೋಗಿ ನಾವು ನಮಸ್ಕಾರವನ್ನು ಹಾಕ್ಬಾರ್ದಂತೆ. ಸೊ ಇದು ಗುರುಗಳು ನಿಜವಾಗಿ ರಾಯರ ಭಕ್ತರು ಇರೋರು, ನಿಜವಾಗ್ಲೂ ರಾಯರನ್ನ ನಂಬೋ ಅಂಥವ್ರು. ನಾವಿವಾಗ ರಾಯರ ಮಠ ಇರುತ್ತೆ, ಅದ್ರ ಎದುರುಗಡೆ ರೋಡಲ್ಲೇ ನಾವು ಹೋಗ್ತಾ ಇರ್ತೀವಿ, ಎಲ್ಲಾದ್ರೂ ಕಾರಲ್ಲಿ ಪಾಸ್ ಆಗ್ತೀವಿ, ಇಲ್ಲ ಟೂ ವೀಲರಲ್ಲಿ ಹೋಗ್ತೀವಿ, ನಡ್ಕೊಂಡು ಹೋಗ್ತಾ ಇರ್ತೀವಿ. ಅವರು ನಿಜವಾದ ಭಕ್ತರು ಯಾರು ಇರ್ತಾರೆ, ಅವರು ಅದು ಯಾವುದೇ ವಾರ ಆಗಿರಲಿ, ಸೋಮವಾರ, ಮಂಗಳವಾರ, ಬುಧವಾರ, ಯಾವುದೇ ವಾರ ಆಗಿದ್ರು ರಾಯರ ಮಠ ಸಿಕ್ಕಾಗ ಅಟ್ಲೀಸ್ಟ್ ಒಂದು ಕ್ಷಣ ಆದ್ರೂ ನಾವು ನಿಂತು ಓಂ ಗುರುವೇ ನಮಃ, ಓಂ ಗುರುಭ್ಯೋ ನಮಃ ಅಂತ ಕೇಳಿಕೊಂಡು ಒಂದು ನಿಮಿಷ, ಟೈಮ್ ಎಷ್ಟೇ ಬ್ಯುಸಿ ಇದ್ರೂ ಒಂದು ನಿಮಿಷ ನಿಂತು ನಾವು ರಾಯರಿಗೆ ಒಂದು ನಮಸ್ಕಾರ ಹಾಕಿ ಹೋದರೆ ಅದು ನಮಗೆ ಶ್ರೇಯಸ್ಸು, ಒಳ್ಳೆಯದು. ಇನ್ನು ಕೆಲವರು ಇರ್ತಾರೆ, ಅದೇ ದಾರಿನಲ್ಲೇ 28 ಸತಿ ಹಿಂಗೆ ಓಡಾಡ್ತಾ ಇರ್ತಾರೆ. ಗುರುವಾರ ಬಂದಾಗ ಮಾತ್ರ ರಾಯರ ಮುಂದೆ ಓ ಗುರುವೇ ನಮಃ ಅಂತ ಕೈ ಮುಗಿತಾರೆ. ಯಾಕೆ ಗುರುವಾರ ಮಾತ್ರ ಮಠದಲ್ಲಿ ಇರ್ತಾರ ರಾಯರು, ಪ್ರತಿದಿನ ಅಲ್ಲಿರೋದಿಲ್ವಾ? ಸೊ ಹಾಗಾಗಿ ನಾವು ನಿಜವಾದ ರಾಯರ ಭಕ್ತರಾಗಿದ್ರೆ ಪ್ರತಿಯೊಂದು ಕ್ಷಣ ನಮ್ಮ ಸುತ್ತಮುತ್ತ, ನಮ್ಮ ದೇಹ, ನಾವಿಲ್ಲಿದ್ದೀವಿ ಅಂದರೆ ನಮ್ಮ ಸುತ್ತನೇ ನಮ್ಮನ್ನು ನೋಡ್ತಾ ಇರ್ತಾರೆ ರಾಯರು. ಸೊ ಹಾಗಾಗಿ ನಾವು ಪ್ರತಿದಿನ ಪ್ರತಿ ಕ್ಷಣನೂ ರಾಯರನ್ನ ನೆನೆಸ್ಕೊಳ್ತಾ ಇರಬೇಕು. ನಾವು ಆಗ ನಿಜವಾದ ರಾಯರ ಭಕ್ತರಾಗೋದು. ಅದನ್ನ ಬಿಟ್ಟು ಯಾವತ್ತೋ ಒಂದಿನ ಗುರುವಾರ ಬಂದಾಗ, ಕೆಲವರು ಗುರುವಾರ ಬಂದಾಗ ರಾಯರದು ಸ್ಟೇಟಸ್ ಹಾಕೊಳ್ಳೋದು. ಸ್ಟೇಟಸ್ ಅಂತೂ ಇವಾಗೆಲ್ಲ ಹಾಕೋತಾರೆ ಬಿಡಿ. ಗುರುವಾರ ಬಂದಾಗ ಮಾತ್ರ ಪೂಜೆ ಮಾಡೋದು, ಗುರುವಾರ ಬಂದಾಗ ಮಾತ್ರ ನಾವು ಅದು ಇದು ನಾವು ಈ ಥರ ಪೂಜೆ ಮಾಡಿದ್ವಿ, ಮಾಡಿದ್ವಿ, ಅಷ್ಟು ಹೂವು ಹಾಕಿದ್ವಿ, ಇಷ್ಟು ನೈವೇದ್ಯ ಮಾಡಿದ್ವಿ ಅನ್ನೋದು. ಇನ್ನು ಬೇರೆ ದಿನ ಆರಾಮಾಗಿ ಸೊ ಅದೇ ಹೇಳ್ತಾರ, ಕಷ್ಟ ಬಂದಾಗ ವೆಂಕಟರಮಣ ಅಂತ ಅನ್ನೋದು. ಆ ಥರ ಮಾಡಬಾರ್ದು. ಪ್ರತಿಯೊಂದು ಕ್ಷಣನೂ, ಪ್ರತಿ ದಿನನೂ, ಪ್ರತಿ ನಿಮಿಷನೂ ನೆನೆಸ್ಕೊಳ್ಳಿ ರಾಯರನ್ನ. ನಿಮಗೆ ಕಷ್ಟ ಬಂದಾಗ ಕೇಳ್ಕೊಳ್ಳಿ, ನೀವಿಷ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಕಷ್ಟ ಕೊಟ್ಟಿದ್ದೀರಾ? ಇದನ್ನ ಕಷ್ಟ ಕೊಟ್ಟಿದ್ದೀರಾ, ಓಕೆ, ಇದನ್ನೆಲ್ಲ ಸಹಿಸುವಂಥ ಶಕ್ತಿ ಕೊಡು ಭಗವಂತ ಅಂತ ಕೇಳ್ಕೊಳ್ಳಿ. ಕಷ್ಟನ ಕೊಡಬೇಡಿ ಅನ್ಬೇಡಿ, ಕೇಳ್ಬೋದು ಕೊಡಬೇಡಿ ಅಂತ. ಆದರೆ ಕೊಟ್ಟಾಗಿದೆ, ನಮಗೆ ಕಷ್ಟ ಬಂದಿದೆ ಅಂದಾಗ ಇದನ್ನ ಸಹಿಸ್ಕೊಂಡು ಇದನ್ನೆಲ್ಲ ಗೆದ್ದು ಆಚೆ ಬರೋ ಅಂಥ ಶಕ್ತಿ ಕೊಡು ಭಗವಂತ ಅಂತ ಕೇಳ್ಕೊಬೇಕು ನಾವು ರಾಯರನ್ನ. ಬೇರೆಯವ್ರನ್ನ ಹತ್ರ ಜಗಳ ಮಾಡಿ ಇದು ಮಾಡೋದಕ್ಕಿಂತ ನಾವು ಮನ್ಸಾರೆ ಭಗವಂತನ ಹತ್ರ ಕೇಳ್ಕೊಳ್ಳೋಣ. ನಾವು ಪೂಜೆ ಮಾಡ್ತಾ ಇದ್ದೀನಿ, ಇಷ್ಟು ಒಳ್ಳೆಯ ಮನಸ್ಸಿಂದ ಪೂಜೆ ಮಾಡಿದ್ದೀನಿ, ನಮ್ಮ ಪೂಜೆ ನಮಗೇನೆ ಸಾರ್ಥಕ ಅನ್ನಿಸ್ಬೇಕು. ನಾವು ನಿಷ್ಕಲ್ಮಶವಾದ ಮೊದಲನೇ ನನ್ನ ಮಗ ಹುಟ್ಟೋಕೆ ಮುಂಚೆ ನಾನು ರಾಯರ ಮಠಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗ ನಮ್ಮ ಅತ್ತೆ ಕಡೆಯಿಂದ ಒಂದು ಸ್ವಲ್ಪ ಡಿಮ್ಯಾಂಡ್ ಇತ್ತು. ಮೊದಲನೇ ಪಾಪು, ನಿಮ್ಗೊಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಮೊದಲನೇ ಪಾಪು ಗಂಡ ಆಗಬೇಕು ಅಂತ. ಸೊ ಹಾಗಾಗಿ ನಾನು ರಾಯರಿಗೆ ಸಂಕಲ್ಪ ಮಾಡಿ ಅಜ್ಜೆ ನಮಸ್ಕಾರ ಹಾಕಿ, ನನಗೆ ಕನ್ಸೀವ್ ಅಂತ ಗೊತ್ತಾದಾಗ ನಾನು ಕನ್ಸೀವ್ ಆಗಿದ್ದೀನಿ, ಈ ಥರ ನನಗೆ ಮೊದಲನೇ ಮಗು ಗಂಡು ಮಗುನೇ ಆಗಬೇಕು ಅಂತ ಅಜ್ಜೆ ನಮಸ್ಕಾರ ಹಾಕಿದ್ದೆ. ಸೊ ಹಾಗಾಗಿ ನನಗೆ ಅಜ್ಜೆ ನಮಸ್ಕಾರ ಹಾಕಿ ರಾಯರನ್ನ ಪೂಜಿಸೋಕೆ ಶುರು ಮಾಡಿದೆ. ನಾನು ಅಲ್ಲೇ ಹೋಗಿ ನನ್ನ ಮಗನಿಗೆ ಕೂದಲು ಮುಡಿ ಎಲ್ಲ ನಾನು ಎಷ್ಟೊಂದು ವಿಡಿಯೋಗಳಲ್ಲೂ ಹೇಳಿರ್ತೀನಿ. ಕೂದಲೆಲ್ಲ ತೆಗೆಸಿದ್ವಿ, ಆಮೇಲೆ ಕಡಲೆ ಸಕ್ಕರೆನ ಅಲ್ಲಿರೋ ಅಂಥ ಭಕ್ತಾದಿಗಳಿಗೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಮಂತ್ರಾಲಯದಲ್ಲಿ. ನಾನು ಆ್ಯಕ್ಚುಲಿ ಸೆಕೆಂಡ್ನೇ ಟೈಮು ಮಂತ್ರಾಲಯಕ್ಕೆ ಹೋಗಿದ್ದು ನನ್ನ ಮಗ ಹುಟ್ಟಿದ್ಮೇಲೆ. ಅದಕ್ಕೂ ಮುಂಚೆ ಒಂದು ಸತಿ ಹೋಗಿದ್ದೆ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೇ. ಅದಾದಮೇಲೆ ನನ್ನ ಮಗನ್ನ ಎತ್ಕೊಂಡು ನಾನು ಫಸ್ಟು ರಾಯರ ಮಠಕ್ಕೆ ಹೋಗಿದ್ದು, ಮಂತ್ರಾಲಯಕ್ಕೆ. ಸೊ ಹಾಗಾಗಿ ತುಂಬ ವರ್ಷಗಳಿಂದ ನಾನು ಪೂಜೆ ಮಾಡ್ತೀನಿ ರಾಯರನ್ನ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ನಾನು ಹೊಲಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ನಂಬ್ತೀನಿ ಅವ್ರನ್ನ. ನನ್ನ ಕಷ್ಟದಲ್ಲಿ ನನಗೇನೇ ನೋವಿದ್ದಾಗ, ನನಗೇನಾದರೂ ಆಗಿರಲಿ, ಒಂದು ಕ್ಷಣ ನನಗೇನಾದ್ರು ಕಷ್ಟ ಆಗ್ತದೆ, ಭಯ ಆಗ್ತದೆ, ನನಗೇನೋ ಒಂದು ಕೆಟ್ಟದಾಗತ್ತೆ ಅಂದಾಗ, ಓಕೆ ರಾಯರೇ ನೀವಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಗ ಅವ್ರು ಇರ್ತಾರೆ. ನಿಜವಾಗ್ಲೂ ನಂಬಿಕೆ ಇರಬೇಕಷ್ಟೇ. ಓಕೆ, ಇಷ್ಟು ಲಾಗು ಇವತ್ತು ನಮಸ್ಕಾರದ ಬಗ್ಗೆ. ನಾವು ದೇವಸ್ಥಾನದ ಒಳಗಡೆ ಹೋಗಿದ್ದೀವಿ ಅಂದರೆ ಈಚೆ ಬರೋ ತನಕನೂ ರಾಯರ ಜಪ, ರಾಯರನ್ನ ನಂಬಿರೋರಿಗೆ, ರಾಯರ ಭಕ್ತರಿಗೆ ಮಾತ್ರ ಗೊತ್ತಿರುತ್ತೆ. ದಯವಿಟ್ಟು ಮಂತ್ರಾಕ್ಷತೆಗೆ ಅದಕ್ಕೆ ಅದರದೇ ಆದ ಪವಿತ್ರತೆ ಇದೆ, ಅದನ್ನು ರೆಸ್ಪೆಕ್ಟ್ ಮಾಡಿ. ನೀವು ಮಂತ್ರಾಕ್ಷತೆನ ಎಲ್ಲೂ ಒಂದು ಕಾಳು ಬೀಳದೇ ಇರೋ ಥರ ಕಾಪಾಡ್ಕೊಳ್ಳಿ. ಸೊ ಅದಕ್ಕೆ ಕೋಟಿ ಅದಕ್ಕೆ ಶಕ್ತಿ ಇದೆ ನಿಜವಾಗ್ಲೂ. ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿ, ನಿಮ್ಮ ಹತ್ರ ಇರಲಿ ಜೋಪಾನವಾಗಿ. ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ನೀವು ಎಲ್ಲೇ ಹೋದ್ರೂ ನಿಮ್ಗೊಂದು ಧೈರ್ಯ, ನಿಮ್ಗೆ ಏನೂ ಕೆಟ್ಟದಾಗಲ್ಲ ರಾಯರ ಮಂತ್ರಾಕ್ಷತೆ ನಿಮ್ಮ ಜೊತೆಲಿದ್ದರೆ. ಸೊ ಇದಾಗಿತ್ತು ಇವತ್ತಿನ ಲಾಗು. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ.
ಸೊ ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. 1-2 ದಿನ ಲೇಟ್ ಆಗ್ಬೋದು, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಎಷ್ಟೊಂದು ಮೆಸೇಜಸ್ಸಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲದೆ ಇದ್ದಾಗ ಬೈಕೊಳ್ತಾ ಇರ್ತೀರಾ, ಪ್ಲೀಸ್ ಬೈಕೋಬೇಡಿ. ಸೊ ಸ್ವಲ್ಪ ಬ್ಯುಸಿ ಇದ್ದಾಗ ಇನ್ಸ್ಟಾಗ್ರಾಮಲ್ಲೂ ಎಷ್ಟೊಂದು ಮೆಸೇಜ್ ಬರುತ್ತೆ, ಇದರಲ್ಲೂ ನಾನು ನೋಡೋದಕ್ಕಾಗದೇ ಇದ್ದಾಗ ಸೊ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಎಲ್ಲರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಂ ಗುರು ರಾಘವೇಂದ್ರಾಯ ನಮಃ.